ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ಬಹಳ ಜನರು ಮೊಳಕಾಲು ನೋವು ಅಂತಾರೆ. ನನಗೂ ಕೂಡ ಮೊಳಕಾಲು ನೋವು ಬಂದಿತ್ತು. ನಾನು ಡಾಕ್ಟರ್ ಇದ್ದಲ್ಲಿ ಹೋದಾಗ ಏನಂದ್ರು ಅಂದರೆ ಅದು ಚಿಪ್ಸ್ ಹೌದು ಹೋಗಿದೆ, ಹೀಗಾಗಿ ನೋವು ಬರುತ್ತೆ, ಅದು ಆಪ್ರೇಷನ್ ಮಾಡಬೇಕು ಅಲ್ಲ ಅಂದರು. ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ. ಕೊನೆಗೆ ನಾನು ಒಂದು ಆಯುರ್ವೇದಿಕ್ ಡಾಕ್ಟರ್ ಇದ್ದಲ್ಲಿ ಹೋದೆ. ಆವಾಗ ಅವರು ನನಗೆ ಒಂದು ಆಯಿಲನ್ನು ಕೊಟ್ಟರು. ಅದೇ ಇಲ್ಲಿ ನೋಡಿ, ಶಿವಶಕ್ತಿ ಹೇಳುವ ಒಂದು ಆಯಿಲ್. ಇದನ್ನು ದಿನಾ 3 ಹೊತ್ತು ಮೊಳಕಾಲಿಗೆ ಹಾಕಿ ತಿಕ್ಕೊಂಡು ಬಿಸಿನೀರನ್ನು ಹಾಕ್ಕೊಳ್ಬೇಕು. ಹಾಗೆ ಮಾಡ್ಕೊಳ್ಳೋದ್ರಿಂದ ಮೊಳಕಾಲು ನೋವು ಸಂಪೂರ್ಣವಾಗಿ ಕಡಿಮೆ ಹೋಗುತ್ತೆ. ಯಾಕಂತಂದರೆ ನನಗೆ ಮೆಟ್ಲು ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಈ ಔಷಧಿಯನ್ನು ಮಾಡಲಿಕ್ಕೆ ಹತ್ತಿದ ಮೇಲೆ ಈಗ ಚೆನ್ನಾಗಾಗಿದ್ದೇನೆ ಮತ್ತು ಮೆಟ್ಲೆಲ್ಲ ಹತ್ತುತ್ತೇನೆ, ಯಾವುದೇ ನೋವು ಬರೋದಿಲ್ಲ. ಒಂದು ವೇಳೆ ಎಲ್ಲಾದರೂ ರಾಶಿ ಮೆಟ್ಲು ಹತ್ತಿದಾಗ ನೋವು ಬಂತು ಅಂದರೆ ಇದೇ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ನೀರನ್ನು ಹಾಕ್ಕೊಂಡು ಬಿಡ್ತೇನೆ, ಕೂಡಲೇ ಅದು ಕಡಿಮೆ ಆಗಿಬಿಡುತ್ತೆ. ಹಾಗಾದರೆ ಇದು ಹಚ್ಕೊಳ್ಳೋದು ಒಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೇನೆ. ಇದು ಶಿವಶಕ್ತಿ ಅಂತ. ಇದು ಬರೀ 150 ರೂಪೀಸ್ ಇದೆ ಅಷ್ಟೇ. ನೋಡಿ, ಈ ಥರ ಎಣ್ಣೆಯನ್ನು ನಾವು ಹೀಗೆ ಕೈ ತಗೊಳ್ಬೇಕು. ಎಣ್ಣೆ ತಗೊಂಡು ಹೀಗೆ ಮೊಳಕಾಲನ್ನು ಹೀಗೆ ಇಟ್ಕೊಂಡು ಇದನ್ನು ಏನು ಮಾಡಬೇಕು ಅಂದರೆ ನಾವು ಹೀಗೆ ಮೇಲ್ಮುಖವಾಗಿ ತಿಕ್ಕಬೇಕು. ಈ ಥರ ಈ ಎಣ್ಣೆಯನ್ನು ಈ ಥರ ಮೇಲ್ಮುಖವಾಗಿ ಒಂದು 5 ನಿಮಿಷ ಆ ಎಣ್ಣೆ ಹಾಕಿ ಗಟ್ಟಿ ತಿಕ್ಕೋದು ಬೇಡ, ಮೇಲಿಂದ ತಿಕ್ಕಿದ್ರೆ ಸಾಕು. ಈ ರೀತಿ ತಿಕ್ಕೊಳ್ಬೇಕು. ಈ ರೀತಿ ತಿಕ್ಕೊಂಡು ಆಮೇಲೆ ನಾವು ಒಂದು 10ರಿಂದ 15 ನಿಮಿಷ ಬಿಟ್ಟು ಆಮೇಲೆ ನಾವು ಏನು ಮಾಡಬೇಕು, ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಬಿಸಿ ನೀರನ್ನು ಹಾಕ್ಕೊಂಡು ಹೀಗೆ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಮಾಡಿಬಿಟ್ರೆ ನಿಮ್ಮ ಮೊಳಕಾಲು ನೋವು ಕಡಿಮೆ ಆಗಿಬಿಡುತ್ತೆ. ಇದರಿಂದನೇ ನನಗೆ ಮೊಳಕಾಲು ನೋವು ಕಡಿಮೆ ಆಗಿದೆ. ಇದರ ಪ್ರಯೋಜನ ಯಾರಿಗಾದರೂ ಬೇಕಾದರೆ ನೀವು ಈ ಒಂದು ಶಿವಶಕ್ತಿ ಹೇಳುವ ಆಯುರ್ವೇದಿಕ ಪೇನ್ ಆಯಿಲ್, ಇದೆಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗ್ತದೆ. ಶಿವಶಕ್ತಿ ಇದರ ಹೆಸರು. ಇದನ್ನು ನೆನಪಿಟ್ಕೊಳ್ರಿ. ಯಾರಿಗೆ ಮೊಳಕಾಲು ನೋವು ಬಂದಿದೆ ಅಥವಾ ಕಾಲು ನೋವು ಬಂದಿದೆ ಅವರು ಇದನ್ನು ಬಳಸಿರಿ, ಚೆನ್ನಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.